ಬೇಜಾರು ಮಾಡ್ಕೋಬೇಡ ಅಮೂಲ್ ಬೇಬಿ. ಅವ್ರ ಹಿರಿಯರು ನಿನ್ನ ಪ್ರೀತಿಯಿಂದ ಸಾಕಿರೋರು, ನಿನ್ನ ಬೆಳೆಸಿ ದೊಡ್ಡವನ್ ಮಾಡಿದ್ದಾರೆ. ನೀನ್ ತಪ್ಪು ಮಾಡ್ದಾಗೆಲ್ಲ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಈಗ್ಲೂ ಅದನ್ನೇ ಮಾಡ್ತಿದ್ದಾರೆ ಅಮೂಲ್ ಬೇಬಿ. ಒಟ್ನಲ್ಲಿ ಮನೆಯವರೆಲ್ಲ ಬೈದಿದ್ದಾರೆ ಅಂತ ಮನೆ ಬಿಟ್ಟು ಬಂದಿದ್ದೀನಿ. ನೀನ್ ಬಂದ್ ಸಮಾಧಾನ ಮಾಡ್ತೀಯ ಅನ್ಕೊಂಡ್ರೆ ನೀನು ಅದೇ ಮಾತು ಹೇಳಿ ಬೇಜಾರ್ ಮಾಡ್ತಾ ಇದ್ಯಾ. ನಿನ್ನಿಂದ ಇಂಥ ಮಾತನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯ. ಅಮೂಲ್ ಬೇಬಿ, ನಾನ್ ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀಯಾ? ಏನದು? ನಿಜ ಹೇಳು, ನಾನ್ ನಿನಗೇನಾಗ್ಬೇಕು? ನೀನ್ ತುಂಬಾ ದಿನದಿಂದ ಫ್ರಸ್ಟ್ರೇಷನ್ ಇರೋದಕ್ಕೂ ನೀನ್ ಯಾವುದೇ ಡಿಸಿಷನ್ ತಗೊಂಡೇ ಇರೋದಕ್ಕೂ ಕಾರಣ ನಿನಗೆ ಸತ್ಯನ ಮೇಲೆ ಇರೋ ಪ್ರೀತಿ. ಇನ್ನೇನಾಗಬೇಕು? ಬೆಸ್ಟ್ ಫ್ರೆಂಡ್ ಆಗಬೇಕು. ಪ್ರೀತಿಗೆ ಫೌಂಡೇಶನ್ ಫ್ರೆಂಡ್ಶಿಪ್. ಅಲ್ವಾ? ಬೆಸ್ಟ್ ಫ್ರೆಂಡ್ ಅಂದ್ಮೇಲೆ ನಿನಗೆ ಒಳ್ಳೇದಾಗುವಂತ ಸತ್ಯ ಹೇಳ್ಬೇಕು ಅಥವಾ ನಿನಗ್ ಮೆಚ್ಚೋಕೆ ಅಂತ ಸುಳ್ಳು ಹೇಳ್ಬೇಕು? ಹೇಳು ಅಮೂಲ್ ಬೇಬಿ. ಬೆಸ್ಟ್ ಫ್ರೆಂಡ್ ಅಂದ್ಮೇಲೆ ನೀನ್ ನಡೀತಿರೋ ದಾರಿಲಿ ಹಳ್ಳ ಇದ್ದಾಗ ನೀನ್ ದಾರಿ ತಪ್ಪಿದ್ಯಾ ಅಂತ ಹೇಳ್ಬೇಕು ಅಥವಾ ದಾರಿ ತಪ್ಪಿದ್ರು ನೀನ್ ನಡೀತಿರೋ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಹಾಡ್ ಹೊಗಳಬೇಕು? ವಾ ವಾ ವಾ, ಎಂತ ಮಾತು! ಬೈದೇಳೋರು ಬದುಕ ಕೇಳ್ತಾರೆ ಅಂತ ಗಾದೆ ಮಾತೇ ಇಲ್ವಾ? ನನ್ ಪ್ರಕಾರ ಬೆಸ್ಟ್ ಫ್ರೆಂಡ್ ಅಂದ್ರೆ ಆತ್ಮಕ್ಕಿಂತ ಆತ್ಮಸಾಕ್ಷಿಗಿಂತ ಹತ್ರ ಇರೋರು. ಇದ್ದದಿದ್ದ ಹಾಗೆ ಹೇಳಿ ತಿದ್ದೋದಕ್ ಪ್ರಯತ್ನ ಪಡೋರು. ಬಿದ್ದಾಗ ಬೈದು ಬುದ್ಧಿ ಹೇಳೋರು. ಎದ್ದೇಳು, ನಾನ್ ಜೊತೆಗಿರ್ತೀನಿ ಅಂತ ಧೈರ್ಯ ತುಂಬೋರು. ಈಗ ನಾನ್ ಮಾಡ್ತಿರೋದು ಅದೇ ಅಮೂಲ್ ಬೇಬಿ. ನಿನ್ ಜೊತೆ ನಾನು ಇರ್ತೀನಿ. ನೀನಿನ್ನೂ ಗೆಲ್ದೇ ಇರ್ಬೋದು, ಆದ್ರೆ ಸೋತಿಲ್ಲ. ನೀನ್ ಸೋಲೋದಕ್ಕೆ ನಾನ್ ಬಿಡಲ್ಲ. ಥ್ಯಾಂಕ್ ಯು ಸತ್ಯ. ನಿನ್ ತಲೆ ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್. ಹೀಗೆ 4 ಗೋಡೆ ಮಧ್ಯೆ ಇದ್ರೆ ನಿನ್ ತಲೆ ಕೆಡುತ್ತೆ. ಪ್ರಪಂಚ ಅಂತ ತಿಳ್ಕೋಬೇಕು ಅಂದ್ರೆ ಪ್ರಪಂಚ ಸುತ್ತಾಡಬೇಕು. ಬಾ ನನ್ ಜೊತೆ. ಎಲ್ಲಿಗೆ ಸತ್ಯ? ಬಾ ಹೇಳ್ತೀನಿ. ನಾನು ತಿಂಡಿ ಬರುತ್ತೆ, ತಿಂಡಿ ಮಾಡು. ನನ್ ಫೋನ್ ಚಾರ್ಜ್ ಗಿಡೋ, ಯಾವ್ದಾರ ಕಾಲ್ ಬಂದ್ರೆ ರಿಸೀವ್ ಮಾಡು. ಫೋನ್ ರಿಸೀವ್ ಮಾಡ್ಬೇಕಾ? ಅಂತೂ ಸಂಬಳ ಇಲ್ಲದೆ ಕಾಲ್ ಸೆಂಟ್ರಲ್ ಕೆಲಸ ಕೊಟ್ಟ. ಇನ್ನ ಏನೇನ್ ಕೆಲಸ ಮಾಡ್ಬೇಕು ಏನೋ. ಅಲ್ವೇ ಸೀತಾ, ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀಯ ಅಂತ ಗೊತ್ತಾಗ್ತಾ ಇಲ್ಲ. ಅವನೇನ್ ಗೊತ್ತಿಲ್ಲದೆ ಕಳೆದು ಹೋಗಿದ್ದಾನೆ. ಗೊತ್ತಿದ್ದೇ ಅವನ ಮನೆ ಬಿಟ್ಟು ಹೋಗಿದ್ದಾನ ಕಣೆ. ಅಪರೂಪಕ್ಕೆ ಕೋಪದಲ್ಲಿ ತನ್ನನ್ನು ತಾನೇ ತಿದ್ಕೊಳಕ್ ಹೋಗಿದ್ದಾನೆ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬಿಟ್ಟು ಆಕಾಶನೇ ತಲೆ ಮೇಲೆ ಬಿದ್ದೊಳ ಕೂತಿದೀಯ. ಅದಕ್ಕೆ 1-2 ದಿನ ಕಷ್ಟಪಟ್ಟು ಬದುಕಿದ್ರೆ ಅವನಿಗೂ ಬದುಕಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆಗ ಅವನಿಗೂ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ನೋಡೆ ಸೀತಾ, ನಾನು ಲಕ್ಷ್ಮಣ ಚಿಕ್ಕವರಿದ್ದಾಗಲೇ ನಮ್ಮಪ್ಪ ಮನೆಯಿಂದ ಆಚೆ ಕಳಿಸಿದ್ರು. ನೀವೇ ದುಡ್ಕೊಂಡು ತಿನ್ನಬೇಕು ಅಂತ. ಆಗ ನಮ್ಮ ಹತ್ರ ಎಷ್ಟಿತ್ತು ಗೊತ್ತಾ? 10 ರೂಪಾಯಿ ಇತ್ತು. ಅವರು ನಮ್ಮನ್ನ ಆಚೆ ಕಳಿಸಿದ್ದು ನಮ್ಮನ್ನ ಸಾಕೋಕ್ಕಾಗಲ್ಲ ಅಂತಲ್ಲ, ನಮ್ಮ ಕಾಲ್ ಮೇಲೆ ನಾವು ನಿಲ್ಲೋ ಶಕ್ತಿ ಬರಲಿ ಅಂತ. ಅವತ್ತು ನಾವು ಮನೆಯಿಂದ ಆಚೆ ಬಂದಿದ್ದಕ್ಕೆ ಬದುಕುನ ತಿಳ್ಕೊಡ್ತೀವಿ. ಕಷ್ಟಪಡೋನಷ್ಟೇ ಸುಖವಾಗಿರಕ್ಕೆ ಸಾಧ್ಯ ಅನ್ನೋ ಸೂತ್ರನ ಕಲ್ತ್ಕೊಂಡ್ವಿ. ಅದಕ್ಕೆ ಅವತ್ತಿಂದ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಹಣ ಸಂಪಾದನೆ ಮಾಡಿರೋ ಕಷ್ಟದ ದಿನಗಳನ್ನ ಮರ್ತಿಲ್ಲ. ಹಾಗೆ ಕಷ್ಟಪಡೋದನ್ನು ಬಿಟ್ಟಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಇಂಥ ಕಷ್ಟದ ಅನುಭವ ಆಗಲೇಬೇಕು ಕಣೆ. ಏನು ಬೇಕಾಗಿಲ್ಲ ರೀ, ಕಷ್ಟ ಪಡೋದೆಲ್ಲ ನಿಮ್ ತಲೆಮಾರಿಗೆ ಸಾಕು.
ನೀವಿಷ್ಟೆಲ್ಲ ಸಂಪಾದನೆ ಮಾಡಿರೋದು ಇರೋ ಒಬ್ಬ ಮಗನಿಗೆ ತಾನೆ, ಮತ್ತ್ಯಾಕ್ರಿ ಅವ್ನು ಕಷ್ಟ ಪಡ್ಬೇಕು? ಆ ಹಣೆ ಬರ ಅವನಿಗೆ ಯಾಕೆ? ಸೀತಾ, ಹೆತ್ತ ಕರಳಿನ ಕುರುಡು ಪ್ರೀತಿ ಅವನನ್ನ ದಡ್ಡನನ್ನಾಗಿ ಮಾಡಬಾರ್ದು ಕಣೆ. ನನ್ನ ಮಗ ಏನು ದಡ್ಡ ಅಲ್ಲ ಭಾವ. ಊರ್ಮಿಳ, ಅವ್ನ ಮನೆಗೆ ಬರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನೀವಿಬ್ರು ಸೇರ್ಕೊಂಡು ಹೀಗೆಲ್ಲ ಮಾಡ್ತಾ ಇರೋದು. ಒಂದ್ ತಿಳ್ಕೊಳ್ಳಿ, ಅವ್ನ್ ಮನೆಗ್ ಬರೋವರೆಗೂ ನಮ್ಮಿಬ್ಬರ ಗಂಟ್ಲಲ್ಲಿ ಒಂದ್ ಹನಿ ನೀರ್ ಇಳಿಯಲ್ಲ. ಹಲೋ, ಹೇಳಿ. ಓ ಹೌದಾ, ಓಕೆ ಓಕೆ ಓಕೆ. ಸಾರಿ, ನಾನು ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟೆ ಅನಿಸುತ್ತೆ. ಆಮೇಲೆ ಈ ವಿಷಯ ಎಲ್ಲೂ ಹೊರಗೆ ಬರಬಾರ್ದು, ಪ್ಲೀಸ್. ಥ್ಯಾಂಕ್ ಯು. ನಾನು ಮೀಟ್ ಮಾಡ್ತೀನಿ. ಏನದು ಲಕ್ಷ್ಮಣ? ಅಣ್ಣ ಏನಿಲ್ಲ, ಇದು ಮಂಜು ಮೊಬೈಲ್ ಏರ್ಪೋರ್ಟ್ ಹತ್ರ ಹೋಟ್ಲ್ ಹತ್ರ ಆಫ್ ಆಗಿದ್ದಂತೆ. ಅಂದಮೇಲೆ ನಮ್ಮ ಕಾರ್ತಿಕ್ ಮಂಜು ಜೊತೆನೇ ಇರ್ತಾನೆ. ನಾನು ಹೋಗಿ ಅಲ್ಲಿ ವಿಚಾರಿಸಿ ಅವನಿದ್ರೆ ಕರ್ಕೊಂಡು ಬಂದ್ಬಿಡ್ತೀನಿ. ನಿಜವಾಗ್ಲೂ ನಮ್ಮ ಕಾರ್ತಿಕ್ನ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತೀರ ತಾನೆ? ಏನ್ ಮಾತಾಡ್ತೀಯ ಊರ್ಮಿಳ? ನನಗೂ ಅಣ್ಣನಿಗೂ ಕಾರ್ತಿಕನ ಮೇಲೆ ಪ್ರೀತಿ ಇಲ್ಲ ಅಂತೀಯ? ನಿಮ್ಮಿಬ್ಬರಿಗೂ ಅವನ ಬಗ್ಗೆ ಪ್ರೀತಿ ಕಾಳಜಿ ಇದೆ, ಆದರೆ ನಮ್ಮಿಬ್ಬರಿಗೆ ಅವನಿಗೆ ಜೀವನದ ಜವಾಬ್ದಾರಿ ಹೇಳಿಕೊಡೋ ಕರ್ತವ್ಯ ಇದೆ. ಲಕ್ಷ್ಮಣ, ನೀನೇನು ಹೋಗೋದು ಬೇಡ, ನಾನೇ ಹೋಗಿ ಅವನನ್ನು ಕರ್ಕೊಂಡ್ಬರ್ತೀನಿ. ಯಾಕೆ ಮತ್ತೆ ಹೋಗಿ ಅವನಿಗೆ ಬೈದು ಬುದ್ಧಿ ಹೇಳೋ ನೆಪದಲ್ಲಿ ಅವನನ್ನ ಅಲ್ಲೇ ಬಿಟ್ಟು ಬರಕ್ಕ? ಸೀತಾ, ನೀನು ಯಾಕೆ ಈ ತರ ಎಲ್ಲ ಚಿಂತೆ ಮಾಡ್ತೀಯ? ನಿನ್ನ ಉದ್ದೇಶ ಏನು? ನಿನ್ನ ಮಗ ಚೆನ್ನಾಗಿರ್ಬೇಕು ಅಂತ ತಾನೆ? ನಾನು ಅವನ ತಂದೆ ಕಣೆ, ನನ್ನ ಉದ್ದೇಶ ಬೇರೆ ಆಗುತ್ತಾ? ಸರಿ, ನೀವ್ಯಾರು ಏನು ಯೋಚನೆ ಮಾಡಬೇಡಿ, ನಾನೇ ಹೋಗಿ ಕಾರ್ತಿಕ್ನ ಕರ್ಕೊಂಡ್ಬರ್ತೀನಿ. ಅಣ್ಣ ನಡಿ, ನಾನು ಬರ್ತೀನಿ. ಬೇಡ ಲಕ್ಷ್ಮಣ, ನೀನ್ ಹೋಗ್ಬೇಡ. ಅವರೇ ತಾನೇ ಹೊಡೆದಿರೋದು, ಅವರೇ ಕರ್ಕೊಂಡ್ ಬರ್ಲಿ. ಆಯ್ತು, ಇದಕ್ಕೇನ್ ಕಮ್ಮಿ ಇಲ್ಲ, ಹೋಗಿ. ಅಳಿಯಂದ್ರ ಮನೆ ಬಿಟ್ಟು ಹೋದ್ರ? ಇದೆಲ್ಲ ಹೇಗಾಯ್ತು? ಏನಾಯ್ತು ಅಂತ ಹೇಳಮ್ಮ. ಅಳಿಯಂದ್ರು ಮದ್ವೆ ಯಾಕೆ ಬೇಡ ಅಂದ್ರು? ನಿನ್ ಕೈ ಮುಗಿತೀನಮ್ಮ, ಅದೇನು ಅಂತ ಸರಿಯಾಗಿ ಹೇಳು. ಇಂಥ ದಿನ ಬರತ್ತೆ ಅಂತ ನಾವ್ಯಾರು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಅವನು ಈ ತರ ಮಾಡಿರೋದಕ್ಕೆ ಮನೆಯಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿಮಗಾಗ್ಲೇ ಹೇಳಿದ್ದು, ವಿಧಿ ಆಟ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ. ಅವನಿಗೆ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋ ಕ್ಲೂ ಕೂಡ ನಮ್ಗೆ ಯಾರಿಗೂ ಇಲ್ಲ. ಮನೆಯಲ್ಲಿ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಸಾಲದಿದ್ದಕ್ಕೆ ಈ ಮದ್ವೆ ಬೇರೆ ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಳಿಯಂದ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ವಾ? ಮತ್ತೆ ಅಳಿಯಂದ್ರಿಗೆ ಏನಾದ್ರು? ನೋ, ನೀವ್ ಅಲ್ಲಿವರೆಗೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆಂಟಿ. ಅವನು ಮನೆ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ಅಮ್ಮನೂ ಚಿಕ್ಕಮ್ಮನೂ ಅವನ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಅವನು ಮದ್ವೆನೇ ಬೇಡ ಅಂತ ನಮ್ಗೆಲ್ಲ ಶಾಕ್ ಕೊಟ್ಬಿಟ್ಟ. ನಮಗೆ ಇಷ್ಟು ಬೇಜಾರಾಗಿರ್ಬೇಕಾದ್ರೆ ಇನ್ನು ನಿಮಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಅವನದ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಮನೆಗೆ ಯಾವಾಗ ಬರ್ತಾನೆ ಅನ್ನೋದು ನಮಗ್ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನಿಮಗ್ ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳ್ದೆ ಅಷ್ಟೆ. ನೀವು ಹೆಣ್ಣು ಹೆತ್ತೋರು, ನಾನು ಒಂದು ಹೆಣ್ಣಾಗಿ ನಿಮ್ ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಎಂಗೇಜ್ಮೆಂಟ್ ಆಗಿ ಇನ್ನೇನ್ ಮದ್ವೆ ದಿನ ನಾವು ಗೊತ್ತು ಮಾಡ್ಬೇಕು ಅನ್ನೋವಾಗ ಮದ್ವೆನೇ ಮುರಿದು ಬಿದ್ರೆ
ದಿವ್ಯನ್ ಜೀವನ ಹಾಳಾಗೋಗುತ್ತೆ. ಆದ್ರೆ ಏನ್ ಮಾಡೋದು? ವಾಸ್ತವನ ಒಪ್ಕೊಳ್ಳೇಬೇಕಲ್ವಾ? ಬದುಕ್ಬೇಕು ಅಂದ್ರೆ ಜೀವನದಲ್ಲಿ ಏನೇ ಬಂದ್ರೂ ಅದನ್ನ ಎದುರಿಸ್ಲೇಬೇಕು ಆಂಟಿ. ಅವನೇ ಈ ಮದ್ವೆ ಬೇಡ ಅಂತಂದ್ರೆ ನೀವಿನ್ನ ಈ ಮದ್ವೆ ಆಗತ್ತೆ ಅಂತ ಕನ್ಸ್ ಕಟ್ಕೊಳ್ಳೋದು ವ್ಯರ್ಥ ಅಂತ ಅನ್ಸುತ್ತೆ. ಒಡ್ದೋಗಿರೋ ಕನ್ನಡಿ, ಮುರಿದು ಬಿದ್ದಿರೋ ಜೀವನ, ಎರಡನ್ನೂ ಒಂದು ಮಾಡೋದು ಅಷ್ಟು ಸುಲಭ ಅಲ್ಲ ಆಂಟಿ. ಅವನು ಮತ್ತೆ ವಾಪಸ್ ಬಂದು ಈ ಮದ್ವೆ ಆಗ್ತಾನೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲ. ಆ ನಂಬಿಕೆಯಲ್ಲಿ ನೀವೇನಾದ್ರೂ ಕಾಯ್ತೀರಾ ಅನ್ನೋಂಗಿದ್ರೆ ದಿವ್ಯನ್ ಜೀವನನ ಪಣಕ್ಕಿಟ್ಟು ಕಾಯ್ಬೇಕಾಗತ್ತೆ ಅಷ್ಟೆ. ಹೆಣ್ಮಕ್ಳಿಗೆ ವಯಸ್ಸಾಗ್ತಾ ಆಗ್ತಾ ಸಂಬಂಧ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರತ್ತೆ. ಅದ್ರ ಜೊತೆ ಮದುವೆ ಬೇರೆ ಮುರಿದು ಬಿದ್ದಿರೋಳು ಅನ್ನೋ ಕಳಂಕ ಬೇರೆ. ಹೀಗಿರುವಾಗ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಆಂಟಿ. ಕಾರ್ತಿಕ್ ಏನಾದ್ರೂ ವಾಪಸ್ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅದು ನಮಗೂ ಸಂತೋಷನೇ. ಆದ್ರೆ ಅವನು ಈ ರೀತಿ ಹೇಳ್ತಾನೆ ಅನ್ನೋ ನಂಬಿಕೆ ನಮ್ಗೆ ಯಾರಿಗೂ 1% ಇಲ್ಲ ಆಂಟಿ. ಕಾಯೋದ್ರ ಬದಲು ಒಂದಲ್ಲ ಒಂದ್ ಕಡೆ ವಿಚಾರಿಸ್ತಾ ದಿವ್ಯನ್ ಜೀವನಕ್ಕೆ ಬೇರೆ ಯಾವ್ದಾದ್ರು ದಾರಿ ಕಂಡ್ಕೊಂಡ್ರೆ ಒಳ್ಳೇದು. ನಾನು ಬಂದ ಇದ್ರೆ ಒಬ್ರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ. ಇದನ್ನೆಲ್ಲ ಹೇಳೋದು ನನ್ನ ಕರ್ತವ್ಯ, ಅದಕ್ಕೆ ಹೇಳಿದ್ದೀನಿ. ಹಾಗೆ ದಿವ್ಯನ್ ಜೀವನನ ಸರಿ ಮಾಡೋದು ನಿಮ್ಮ ಕರ್ತವ್ಯ. ಮುಗ್ದೋಗಿರೋ ಕತೆನ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಕೂತ್ಕೊಂಡು ಇವಳ ಜೀವನನ ಹಾಳು ಮಾಡಬೇಡಿ. ದಿವ್ಯಾ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ, ಒಳ್ಳೆ ಹುಡುಗಿ. ಅವಳಗ್ ಜೀವನ ಕೊಡೋದಕ್ಕೆ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ಆಂಟಿ. ಅವಳ ಜೀವನ ಉಳಿಸೋ ಪ್ರಯತ್ನನ ನೀವ್ ಮಾಡ್ಬೇಕು ಅಷ್ಟೆ. ಕಾಯ್ತಾ ಕೂತು ಕೈ ಸುಟ್ಕೋತಿರೋ ಅಥವಾ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ದೆ ಮುಂದೆ ಅವಳ ಜೀವನಕ್ಕೊಂದು ವ್ಯವಸ್ಥೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದ ಆಂಟಿ. ನಾನಿನ್ ಬರ್ತೀನಿ. ಸತ್ಯ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಹೊಟ್ಟೆ ಖಾಲಿ ಆಗಿದ್ರೆ ತಲೆನೋ ಖಾಲಿ ಆಗಿರುತ್ತೆ. ನೀನ್ ಹೊಟ್ಟೆ ಹಸು ತಡ್ಕೊಳಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕರ್ಕೊಂಬಂದೆ. ಆದ್ರೆ ನಾನು ಹೋಟೆಲ್ ತಿಂಡಿ ಆರ್ಡರ್ ಮಾಡಿದ್ನಲ್ಲ. ಅದ್ ಮಾಮೂಲಿ ತಿಂಡಿ ಅಮೂಲ್ ಬೇಬಿ. ನಾನ್ ನಿನಗ್ ಕೊಡಿಸ್ತಾ ಇರೋದು ಸ್ಪೆಷಲ್ ತಿಂಡಿ. ಬಾ ಹೋಗೋಣ. ಇಲ್ಲ, ರಾಮಣ್ಣ. ಏನ್ ಸತ್ಯ, ಈ ಕಡೆ ಬಂದ್ ತುಂಬಾ ದಿನ ಆಗೋಯ್ತು, ಕಾಣ್ಲೇ ಇಲ್ಲ. ಮತ್ತೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ. ಸದ್ಯಕ್ಕೆ ಅಮ್ಮನ್ ಕೈ ಅಡ್ಗೆ, ಅದೇನಾದ್ರೂ ಮಿಸ್ ಆದ್ರೆ ನಿನ್ ಕೈ ಅಡ್ಗೆ. ನಿನ್ ಬಂದಿದ್ ಒಳ್ಳೇದಾಯ್ತು. ತಗೋ ಸತ್ಯ, ಪಾಯಸ. ಪಾಯಸನ? ಹಬ್ಬದ ದಿನ ಬಾಯಿ ಸಿಹಿ ಮಾಡ್ಕೊಂಡು ಆಮೇಲೆ ತಿಂಡಿ ತಿನ್ನು. ಸತ್ಯ, ಪಾಯಸಕ್ಕೆ ಎಕ್ಸ್ಟ್ರಾ ಬಿಲ್ಲ? ಸಾರ್, ಬಿಲ್ಲು ತಿಂಡಿಗೆ, ಪಾಯಸ ಪ್ರೀತಿಗೆ. ಏನ್ ಕೊಡ್ಲಿ ಸತ್ಯ?
2 ಪ್ಲೇಟ್ ಇಡ್ಲಿ, 2 ವಡೆ, ಎಕ್ಸ್ಟ್ರಾ ಚಟ್ನಿ. ಅಂದಂಗೆ ಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವ್ರು ನಿಮ್ ಹೋಟೆಲ್ಗೆ ಹೊಸ ಕಸ್ಟಮರ್, ಅದಕ್ಕೆ ಸ್ಪೆಷಲ್ ಆಗಿ ತಿಂಡಿ ಕೊಡಿ. ಓಕೆ ಸತ್ಯ. ಅಕ್ಕ 2 ಪ್ಲೇಟ್ ಇಡ್ಲಿ ಹಾಕು. ಸತ್ಯ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಲ್ಲೆಲ್ಲ ತಿಂದು ನನ್ಗೆ ಅಭ್ಯಾಸ ಅಲ್ಲ. ಇಲ್ಲಿ ತಿಂದ್ರೆ ಹೆಲ್ತ್ ಹಾಳಾಗತ್ತೆ, ಹೈಜಿನಿಕ್ ಆಗೂ ಇರಲ್ಲ. ನೀನು ತಿನ್ಬೇಡ, ಬಾ ಹೋಗೋಣ. ಅಮೂಲ್ ಬೇಬಿ, ನೀನ್ ಯಾವ್ದೇ ದೊಡ್ಡ ಹೋಟೆಲ್ ಹೋದ್ರೆ ಅಲ್ಲಿ ಅಡಿಗೆ ಮನೆ ಹತ್ರ ಒಂದ್ ಬೋರ್ಡ್ ಹಾಕಿರ್ತಾರಲ್ಲ, ಏನ್ ಹೇಳು? ಏನ್ ಹಾಕಿರ್ತಾರೆ? ಹಾ, ನೋ ಅಡ್ಮಿಷನ್, ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ಅಂತ ಅಲ್ವಾ? ಅಂದ್ರೆ ಅವ್ರು ಏನ್ ಅಡ್ಗೆ ಮಾಡಿರ್ತಾರೆ, ಮಾಡಿರೋ ಅಡ್ಗೆಗೆ ಏನ್ ಹಾಕಿರ್ತಾರೆ ಅಂತ ನಿಮಗ್ ಗೊತ್ತೇ ಇರಲ್ಲ. ಅವ್ರು ಏನ್ ಕೊಟ್ರು ಕಣ್ ಮುಚ್ಕೊಂಡ್ ತಿಂತೀರಲ್ಲ. ನಿನ್ ಸುತ್ತಮುತ್ತ ಒಂದ್ಸರಿ ನೋಡು. ಕಾರಲ್ಲೆಲ್ಲ ಬಂದಿದ್ದಾರೆ ಇಲ್ಲಿ ತಿನ್ನೋದಕ್ಕೆ. ಹಾಗಿದ್ಮೇಲೆ ಇಲ್ಲಿದ್ ರುಚಿ ಹೇಗಿರ್ಬೇಡ. ಕಷ್ಟಪಟ್ಟು ಮೈ ಬಗ್ಸಿ ದುಡಿಯೋರೆಲ್ಲ ತಿನ್ನೋದು ಇಂಥ ಕಡೆನೆ ಅಮೂಲ್ ಬೇಬಿ. ಅವ್ರಿಗೆಲ್ಲ ಶಕ್ತಿ ಬರೋದು ಈ ಊಟ ತಿಂಡಿ ತಿನ್ಮೇಲೆನೆ. ಮೈಯಲ್ಲಿ ಬಲ ಇರೋನು ಕಲ್ ತಿಂದ್ರು ಅರ್ಗಿಸ್ಕೋತಾನ ಅಮೂಲ್ ಬೇಬಿ. ಅದೇ ದೊಡ್ಡ ಹೋಟ್ಲಲ್ಲಿ ತಿನ್ನೋರು ಚೂರು ಉಪ್ಪು ಖಾರ ಜಾಸ್ತಿ ಆದ್ರೂ ಹೊಟ್ಟೆ ಉರಿ, ಅಸಿಡಿಟಿ ಅಂತ 2 ದಿನ ಮಾತ್ರೆ ಸಿರಫ್ ಕುಡಿತಾರೆ. ಈಗ ನೀನೇ ಹೇಳು ಅಮೂಲ್ ಬೇಬಿ, ಯಾವ್ದು ಹೈಜೀನು, ಯಾವ್ದು ಲೋ ಜೀನು? ತಗೋ ಸತ್ಯ, ಇನ್ನೊಂದು ಪ್ಲೇಟ್ ಕೊಡಿ. ಅಂದಂಗೆ ಪಾಯಸ ಹೆಂಗಿದೆ? ಅಯ್ಯ, ನೀನ್ ಮಾಡಾದ್ಮೇಲೆ ಕೇಳ್ಬೇಕಾರಮ್ಮಣ್ಣ, ಸಕ್ಕತ್ತಾಗೆ ಇರತ್ತೆ. ಸಕ್ಕತ್ತಾಗ. ಏನ್ ಯೋಚನೆ ಮಾಡ್ತಿದ್ಯಾ ಅಮೂಲ್ ಬೇಬಿ? ತಟ್ಟೆಲಿರೋದು ಹೋಗ್ಬೇಕಾಗಿರೋದು ಹೊಟ್ಟೆಗೆ, ತಲೆಗಲ್ಲ. ತಲೆಯಲ್ಲಿರೋ ಯೋಚನೆಗಳನ್ನೆಲ್ಲ ತೆಗ್ದಾಕಿ ನೆಮ್ಮದಿಯಾಗಿ ತಿನ್ನು. ನಿನಗೇನು ಆಗಲ್ಲ ಅಮೂಲ್ ಬೇಬಿ, ಅದಕ್ ನಾನ್ ಗ್ಯಾರಂಟಿ. ತಿನ್ನು. ನಿನಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ಇಡು ಆ ತಟ್ಟೆ, ಅಲ್ಲಿಡು. ಏನು ದಿವ್ಯಾ, ಏನಾಯ್ತು ಅಂತ ಹೇಳೆ. ಅವ್ರು ನಿನ್ನ ಹತ್ರ ಏನ್ ಮಾತಾಡಿದ್ರೆ? ನನ್ನ ಹತ್ರ ಇನ್ನೇನಮ್ಮ ಹೇಳ್ತಾರೆ? ನಿನಗೇನ್ ಹೇಳಿದ್ರು ನನಗೂ ಅದನ್ನೇ ಹೇಳಿದ್ದು. ಅಷ್ಟೇ ಆಗಿದ್ರೆ ನೀನೊಬ್ಬಳನ್ನ ಕರ್ಕೊಂಡು ಯಾಕೆ ರೂಮಲ್ಲಿ ಬಾಗ್ಲ ಕೂತಾ ಇದ್ರು? ನಿನ್ನ ಕೈ ಮುಗಿತೀನಿ ಕಣೆ. ಅವ್ರು ಏನ್ ಹೇಳಿದ್ರು ಹೇಳೆ. ಅಳಿಯಂದ್ರೆ ಯಾಕೆ ಮನೆ ಬಿಟ್ಟು ಹೋದ್ರಂತೆ? ಮಾತಾಡೆ. ನೀನೇನಾದ್ರೂ ಅವ್ರ ಹತ್ರ ತಪ್ಪಾಗಿ ನಡ್ಕೊಂಡಿದ್ದೀಯೇನೆ? ಅವ್ರ ಮನಸ್ಸಿಗೆ ಏನಾದ್ರೂ ಬೇಜಾರು ಮಾಡ್ತದೆ? ಅಯ್ಯೋ ದಿವ್ಯಾ, ಅವ್ರು ಹೋಗುವಾಗ ನಿನ್ನ ಹತ್ರ ಏನು ಹೇಳಲಿಲ್ವೇನೆ? ಮಾತಾಡೆ, ನಿಜ ಹೇಳ, ಏನಾಯ್ತು ಅಂತ. ಇಲ್ಲ ಅಮ್ಮ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವ್ರು ಹೋಗ್ಬೇಕಾದ್ರೆ ನನಗೇನು ಹೇಳೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನೂ ಗೊತ್ತಿಲ್ಲ. ನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದ ಹುಡ್ಗ
ಒಂದ್ ಮಾತು ಹೇಳ್ದೆ ಹೋಗಿದ್ದಾನೆ ಅಂದ್ರೆ ದಿವ್ಯಾ ಅಂಥದ್ದೇನಾಯ್ತೆ ನಿಮ್ದಮ್ಮಯ್ಯ ಅಂತೀನಿ ಹೇಳೆ. ಅಂಥದ್ದೇನಾದ್ರೂ ನಡೆದಿದ್ರೆ ಅವ್ರ ಕಾಲ್ ಹಿಡ್ದಾದ್ರೂ ನಾವು ಕೇಳ್ಕೊತೇವಿ. ಹೇಳಮ್ಮ. ಅಜ್ಜಿ ಸುಮ್ನೆ ಏನೇನೋ ಮಾತಾಡ್ಬೇಡ. ನನಗೇನು ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ. ಗಂಡ ದಿಕ್ಕಿಲ್ದ ಮನೇಲಿ ಒಂದ್ ಹೆಣ್ಣು ಹುಡುಗಿ ಮದುವೆ ಮಾಡಿ ಕಳ್ಸೋದು ಎಷ್ಟು ಕಷ್ಟ ಅನ್ನೋದು ನಿನಗೆ ಗೊತ್ತೇನೆ. ಮದುವೆ ಮಾಡೋದು ಎಷ್ಟು ಕಷ್ಟ ಇರುವಾಗ ಮದುವೆ ಮಾಡೋದಿರ್ಲಿ, ಮದುವೆ ಏನಾದ್ರೂ ಮುರಿದು ಬಿದ್ದು ಹೋಯ್ತು ಅಂದ್ರೆ ಅದೇ ಬೇದಿಲಿ ತಲೆ ಎತ್ಕೊಂಡು ನಡೆದಾಡಕ್ ಆಗತ್ತೇನೆ. ನಿನ್ ಕೈ ಮುಗಿದು ಕೇಳ್ತೀನಿ, ಅಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಹೇಳು. ಬೇಕಾದ್ರೆ ನನ್ನ ಬೀಗ್ರ ಮನೆಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ತೀನಿ ಕಡೆ. ದಿವ್ಯಾ ಏನು ಮುಚ್ಚಿರ್ಬೇಡ್ವೆ, ಏನಾಯ್ತು ಅನ್ನೋದನ್ನ ಹೇಳೆ. ನಿನ್ನ ಹಣೆ ಅಮ್ಮ, ನನ್ಗೇನು ಗೊತ್ತಿಲ್ಲ. ಅವ್ರು ಯಾಕೆ ಮನೆ ಬಿಟ್ಟು ಹೋದ್ರು, ಮದ್ವೆ ಯಾಕೆ ಬೇಡ ಅಂದ್ರು ಅಂತಾನೆ ಗೊತ್ತಾಗ್ತಿಲ್ಲ.